आत्मीय एच 16 न्यूज़ अर्थात हे सीताराम स्वागत ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್ ಆತ್ಮೀಯರೇ FCRA ಅಂದ್ರೆ ವಿದೇಶಿ ಜನರಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ. ವಿದೇಶದಿಂದ ಒಂದಿಷ್ಟು ಈ ನಮ್ಮ NGOಗಳಿಗೆ ವಿದೇಶದಿಂದ ದುಡ್ಡು ಬರ್ತಾ ಇರ್ತದೆ. ಅವರು ಸಾಮಾಜಿಕ ಕೆಲಸಗಳಿಗೆ, ಶೈಕ್ಷಣಿಕ ಕೆಲಸಗಳಿಗೆ, ಕಲಾತ್ಮಕ ಸಾಂಸ್ಕೃತಿಕ ಕೆಲಸಗಳಿಗೆ ವಿದೇಶದಲ್ಲಿದ್ದಂಥ ಒಂದಿಷ್ಟು ದುಡ್ಡು ಗಳಿಸಿದಂಥ NRIಗಳಾಗಿರ್ಬೋದು ಅಥವಾ ವಿದೇಶದಲ್ಲಿರುತ್ತಂಥ ಕಾರ್ಪೊರೇಟ್ಗಳಾಗಿರ್ಬೋದು, ಒಂದಿಷ್ಟು ಬಿದ್ದ ಸಮುದಾಯಗಳನ್ನು, ಅದು ಬೇರೆ ಬೇರೆ ದೇಶಗಳಲ್ಲಿ ಬಿದ್ದ ಸಮುದಾಯಕ್ಕೆ ಒಂದು ಸಹಾಯ ಮಾಡುವಂಥ ನೆಲೆಗಟ್ಟಿನೆಲ್ಲ ದುಡ್ಡನ್ನು ಹಾಕ್ತಾ ಇರ್ತಾರೆ. ಅವುಗಳ ಉದ್ದೇಶ ಇಲ್ಲಿ ಈ ದೇಶವನ್ನು ಕೊಟ್ಟೋದು, ಶಿಕ್ಷಣ ಕೊಡಿಸೋದು, ಬಡ ಮಕ್ಕಳು ಕಲಿಸುವಂಥದ್ದು, ಇವೆಲ್ಲ ಮೇನ್ ಉದ್ದೇಶಗಳು ಇರ್ತವೆ. ಇಂಥ ಉದ್ದೇಶದಂಥ NGOಗಳಿಗೆ ಈ ಒಂದು ಹಣ ಬರ್ತಿರ್ತದೆ. ವಿಶೇಷವಾಗಿ ಇದು ಮೈನಾರಿಟಿಗಳಿಗೆ ಹೆಚ್ಚು ಬರ್ತಿರ್ತದೆ. ಯಾಕೆಂದರೆ ವಿದೇಶದಲ್ಲಿದ್ದವ್ರು ಯಾರು? ಒಂದು ಕ್ರಿಶ್ಚಿಯನ್ಸು, ಎರಡನೇದ್ದು ಮುಸ್ಲಿಮ್ಸು ಅಥವಾ ಇಸ್ಲಾಂ ಧರ್ಮದ ನಂಬಿಕೆ ಇದ್ದಂಥವ್ರು, ಇನ್ನೊಂದು ಬೇರೆ ಬೇರೆ ಧರ್ಮದಲ್ಲಿ ನಂಬಿಕೆ ಇದ್ದಂಥವ್ರು ಭಾರತದಲ್ಲಿಯ ಈ ಸಮುದಾಯಗಳಿಗೆ, ಅದು ಇವನ್ನ ಒಂದು ಬಲಿಷ್ಠ ಸಮುದಾಯಗಳಿಗೂ ಸಹಿತ, ಹಿಂದೂ ಸಮುದಾಯಗಳಿಗೆ ಸಹಿತ ದುಡ್ಡುಗಳು ಅಲ್ಲಿದ್ದಂಥ ನಮ್ಮ ಭಾರತೀಯರಾಗಿರ್ಬೋದು, ಅಲ್ಲಿ ಬೇರೆ ಬೇರೆ ಧರ್ಮದವರಾಗಿರ್ಬೋದು ದುಡ್ಡನ್ನು ಹಾಕ್ತಾ ಇರ್ತಾರೆ. ಈ ಕೆಲಸಗಳಾಗಲಿ, ಅಭಿವೃದ್ಧಿ ಆಗಲಿ ದೇಶ ಅನ್ನೋದು ಇದೊಂದು ಒಳ್ಳೆಯ ಉದ್ದೇಶದಿಂದ ಮಾಡಿರುವಂಥ ಒಂದು ಕಾನೂನು FCRA ಅನ್ನೋದು. ಆದರೆ ಇದರಲ್ಲಿ ದುರ್ಬಳಕೆನೂ ಆಗಿದ್ದದು, ಇಲ್ಲಂತಲ್ಲ. ಯಾಕಂದ್ರೆ ಈ ದುಡ್ಡನ್ನು ಶಿಕ್ಷಣಕ್ಕೆ, ಇಲ್ಲಿ ಅಭಿವೃದ್ಧಿಗೆ, ಸಾಮಾಜಿಕ ಡೆವಲಪ್ಮೆಂಟಿಗೆ, ಇಲ್ಲಿಯ ಜಾತಿಗಳ ನಿವಾರಣೆಗೆ, ಇಲ್ಲಿಯ ಬಡತನ ಹೋಗಲಾಡಿಸೋದಕ್ಕೆ, ಕೆಲಸಗಳಿಗೆ, ಉದ್ಯೋಗ ಸೃಷ್ಟಿಯಲ್ಲಿ ಇವೆಲ್ಲ ದುಡ್ಡು ಖರ್ಚಾದರೆ ಯಾರ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ನ್ಯಾಯಯುತವಾಗಿ ಅದು ಏನಿರೋದು ಖರ್ಚು ಮಾಡಿದರೆ ಏನು ಮಾಡಿದ್ದಾರೆ ಅದನ್ನು ಅಕೌಂಟಬಿಲಿಟಿ ಅಂತೀವಿ ನಾವು. ಇದನ್ನು ಸರ್ಕಾರಕ್ಕೆ ತಿಳಿಸ್ಬೇಕಾಗ್ತದೆ, ಜನಕ್ಕೆ ತಿಳಿಸ್ಬೇಕಾಗ್ತದೆ. ಆ ಕೆಲಸವನ್ನು ಆಯಾ NGOಗಳಾಗಿರ್ಬೋದು, ಇವತ್ತಿನ RSS ಸಹಿತ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇವರೆಲ್ಲರೂ ಸಮಾಜದ ದುಡ್ಡನ್ನು ತೊಗೊಂಡು ಸಮಾಜ ಹಂಚುವಂಥ ಕೆಲಸ, ಸಮಾಜವನ್ನು ಎತ್ತಿ ನಿಲ್ಲಿಸುವಂಥ ಕೆಲಸವನ್ನು ಇವರೆಲ್ಲ ಮಾಡ್ತಾಯಿರ್ತಾರೆ. ಇವನು RSS ಹಿಡ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನು. ಅದಕ್ಕಾಗಿ ಇವತ್ತು ಏನಪ್ಪ ಸರ್ಕಾರ ಕೇಳಲಿಕ್ಕೆ ಹೊರಟದಪ್ಪ ಅಂದ್ರೆ ಈ FCRA ಕಾನೂನನ್ನು ತಿದ್ದುಪಡಿ ಮಾಡಿ ಇವ್ರು ಯಾವ ಉದ್ದೇಶಕ್ಕೆ ಕಳಿಸ್ತಾ ಇದ್ದಾರೆ ಅದರ ಲೆಕ್ಕಪತ್ರ ನಮಗೆ ಬೇಕು, ಪಾರದರ್ಶಕತೆ ಬೇಕು. ವೆರಿ ಗುಡ್, ಬೇಕು. ಮತ್ತದು ಅದು ಯಾವುದೋ ರಾಜಕೀಯಕ್ಕೋ, ಇನ್ನೊಂದು ರಾಜಕೀಯ ಸಂಘಟನೆಗೋ, ಇನ್ನೊಂದು ಸಮುದಾಯವನ್ನು ತುಳಿಯೋದಕ್ಕೋ, ಅಥವಾ ಇನ್ನೊಂದು ಸಮಾಜದಲ್ಲೇ ಬೆಂಕಿ ಹಚ್ಚೋದಕ್ಕೋ, ಭಯೋತ್ಪಾದನೆಗೋ ಮತ್ತೆ ಅದಕ್ಕೂ ಉಪಯೋಗ ಮಾಡಿದ್ರೆ ತಪ್ಪದು. ಅದು ಹಾಕ್ಕೊಡು, ಯಾರಿಂದಾದರೂ ಹಾಕ್ಕೊಡೋದು. ಅದು ಆಗ್ತದನ ಅಂದ್ರೆ ಆಗ್ತಾ ಇದ್ರೆ ತಪ್ಪು ಅಂತ NGOಗಳಿಗೆ